Good morning, students. Lesson number 11, The Very Wiggly Tooth. ರೇಷ್ಮಾ ತಪ ಗುರುಂಗ್. ವಿಗ್ಲಿ ಅಂತಂದರೆ ಆ ಕಡೆ ಈ ಕಡೆ ಅಲ್ಲಾಡೋದು. ಅಂದರೆ ಇಲ್ಲಿ ಟೂತ್ ಅಂದರೆ ಹಲ್ಲು ಅಲ್ಲಾಡ್ತಾ ಇರೋ ಬಗ್ಗೆ, ಅಂದರೆ ತುಂಬ ಅಲ್ಲಾಡ್ತಾ ಇರೋ ಹಲ್ಲಿನ ಬಗ್ಗೆ ಒಂದು ಪಾಠ ಕೊಟ್ಟಿದ್ದಾರೆ. ಇದನ್ನು ಬರ್ತಿರೋರು ರೇಷ್ಮಾ ತಪ ಗುರುಂಗ್. ಐ ಹ್ಯಾವ್ ಎ ವಿಗ್ಲಿ ಟೂತ್ ಮಮ್ಮ. ಅಮ್ಮ ನನಗೆ ಹಲ್ಲು ಅಲ್ಲಾಡ್ತಾ ಇದೆ ಅಂತ ಬರ್ತಾಳೆ. ಯಾರು? ಇಟ್ ವಾಸ್ ಬೂನೂಸ್ ಫಸ್ಟ್ ಲೂಸ್ ಟೂತ್. ಅಂದರೆ ಅವಳಿಗಿನ ಇದೇ ಮೊದಲನೇ ಸಲ ಹಲ್ಲು ಬೀಳ್ತಾ ಇರುತ್ತೆ. ಆವಾಗ ಅಲ್ಲಾಡ್ತಾ ಇರುತ್ತಲ್ಲ, ಅಮ್ಮ ನನಗೆ ಹಲ್ಲು ಅಲ್ಲಾಡ್ತಾ ಇದೆ ಅಂತ ಬಂದು ಹೇಳ್ತಾಳೆ. ಶಿ ವಾಸ್ ಎಕ್ಸೈಟೆಡ್ ಬಟ್ ಆಲ್ಸೋ ಎ ಲಿಟಲ್ ಸ್ಕೇರ್ಡ್. ಅಂದರೆ ಹೊಸ ಅನುಭವ ಅಲ್ವಾ ಅಲ್ಲಾಡೋದು, ಉದ್ರೋದು. ಅವಳಿಗೆ ಉತ್ಸಾಹನೂ ಇರುತ್ತೆ, ಇದು ಹೆಂಗಾಗ್ತಾ ಇದೆ, ಮತ್ತು ಸ್ಕೇರ್ಡ್ ಅಂದರೆ ಸ್ವಲ್ಪ ಭಯನೂ ಇರುತ್ತೆ. ನೋವಾಗ್ತಾ ಇದೆ, ಉದುರ್ತಾ ಇದೆ, ಅಲ್ಲಾಡ್ತಾ ಇದೆ ಅಲ್ಲ ಅಂತ ಹೇಳಿ. ಪುಷ್ ಇಟ್ ವಿತ್ ಯುವರ್ ಟಂಗ್ ಮಾಮಾ ಸೆಟ್. ಅದಕ್ಕೆ ನೀನು ಟಂಗ್ ಅಂತಂದರೆ ನಾಲ್ಗೆಯಿಂದ ಹಿಂಗೆ ತಳ್ಳು, ಬೀಳುತ್ತೆ ಅಂತ ಹೇಳ್ತಾಳೆ. ಬೂನು ಪುಷ್ಡ್ ಅಂಡ್ ಪುಷ್ಡ್. ಅವಳು ಹಿಂಗೆ ನಾಲ್ಗೆಯಿಂದ ತಳ್ತಾಳೆ, ಆದರೆ ಅದು ಬೀಳೋದಿಲ್ಲ. ಇಟ್ ಈಸ್ ನಾಟ್ ರೆಡಿ ಮಾಮಾ ಸೆಡ್ ವೆಯ್ಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಇಟ್ ವಿಲ್ ಫಾಲ್ ಔಟ್ ಆನ್ ಇಟ್ಸ್ ಓನ್. ಅದಕ್ಕೆ ಅವರಮ್ಮ ಏನು ಹೇಳ್ತಾಳೆ, ವೆಯ್ಟ್ ಅಂದರೆ ಸ್ವಲ್ಪ ತಾಳು, ಇಟ್ ವಿಲ್ ಫಾಲ್ ಔಟ್ ಆನ್ ಇಟ್ಸ್ ಓನ್, ಅದಷ್ಟು ಕದೆ ಬೀಳುತ್ತೆ, ಸ್ವಲ್ಪ ತಾಳು, ನೀನು ಹಾಗೆಲ್ಲ ಏನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ಬೂನು ವೆಂಟ್ ಟು ಪಪ್ಪ. ಅವರಮ್ಮನ ಹತ್ರ ಆಯಿತು, ಈಗ ಅವರಪ್ಪನ ಹತ್ರ ಹೋಗ್ತಾಳೆ. ಪಾಪ ಬೂನು ಸೆಟ್, ಅಪ್ಪ ಅಂತ ಕರಿತಾಳೆ. ಐ ಹ್ಯಾವ್ ಎ ವಿಗ್ಲಿ ಟೂತ್. ನನಗೆ ಹಲ್ಲು ಅಲ್ಲಾಡ್ತಾ ಇದೆಯಲ್ಲ ಅಂತ ಹೇಳ್ತಾಳೆ. ಪಾಪ ಶೂಕ್ ದ ಟೂತ್ ಜೆಂಟ್ಲಿ. ಅವಾಗ ಅವಳನ್ನು ಇಟ್ಕೊಂಡು ನಿಧಾನಕ್ಕೆ ಹಲ್ಲನ್ನು ಬೀಳ್ಸೋಕ್ಕೆ ನೋಡ್ತಾರೆ. ಇಟ್ ಈಸ್ ನಾಟ್ ರೆಡಿ. ಆದರೆ ಅದು ಸಹ ಕಿತ್ತಾಕೋಕ್ಕೆ ಅಂದರೆ ಬೀಳೋಕ್ಕೆ ರೆಡಿ ಇರೋದಿಲ್ಲ, ಇನ್ನು ಗಟ್ಟಿಯಾಗೆ ಹತ್ಕೊಂಡಿರುತ್ತೆ. ಹಿ ಸೆಡ್ ವೆಯ್ಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಇಟ್ ವಿಲ್ ಫಾಲ್ ಔಟ್ ಆನ್ ಇಟ್ಸ್ ಓನ್. ಅವನು ಸಹ ಅದೇ ಥರ ಹೇಳ್ತಾನೆ, ಸ್ವಲ್ಪ ಕಾಯಿ, ಅದಷ್ಟು ಕದೆ ಬೀಳುತ್ತೆ ಅಂತ. ಬಟ್ ಬೂನು ಡಿಡ್ ನಾಟ್ ವಾಂಟ್ ಟು ವೆಯ್ಟ್. ಆದರೆ ಅವಳಿಗೆ ತಡಿಯೋಕ್ಕಾಗ್ತಾನೆ ಇರಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ, ಬೇಗ ಕಿತ್ತಾಕೊಂಡ್ಬಿಡ್ಬೇಕು, ಅದು ಅಲ್ಲಾಡ್ತಾ ಇರುತ್ತೆ, ನೋವ್ತಾ ಇರುತ್ತೆ, ಅವಳಿಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಶಿ ರ್ಯಾನ್ ಟು ಹರ್ ರೂಮ್ ವಿತ್ ಎ ಲಾಂಗ್ ಪೀಸ್ ಆಫ್ ಸ್ಟ್ರಿಂಗ್. ಅವಳೇನು ಮಾಡ್ತಾಳೆ, ರ್ಯಾನ್ ಅಂದರೆ ಓಡೋದ್ಲು. ಎಲ್ಲಿಗೆ? ಹರ್ ರೂಮ್ ವಿತ್ ಎ ಲಾಂಗ್ ಪೀಸ್ ಆಫ್ ಸ್ಟ್ರಿಂಗ್. ಒಂದು ಉದ್ದ ದಾರ ತಗೊಂಡು ಅವ್ರ ರೂಮಿಗೆ ಹೋಗ್ತಾಳೆ. ಶಿ ಟೈಡ್ ಒನ್ ಎಂಡ್ ಆಫ್ ದಿ ಸ್ಟ್ರಿಂಗ್ ಅರೌಂಡ್ ಹರ್ ಟೂತ್ ಆ್ಯಂಡ್ ದ ಅದರ್ ಅರೌಂಡ್ ಡೋರ್ ನಾಬ್. ಒಂದು ತುದಿನ ತನ್ನ ಹಲ್ಲಿಗೆ ಕಟ್ಕೋತಾಳೆ, ಇನ್ನೊಂದು ತುದಿನ ಇಲ್ಲಿಗೆ ಡೋರ್ ನಾಬ್ ಅಂದರೆ ಬಾಗಿಲಿನ ಚಿಲಕಕ್ಕೆ ಕಟ್ತಾಳೆ. ಬೂನು ಸ್ಯಾಟ್ ಆನ್ ದ ಫ್ಲೋರ್ ಆ್ಯಂಡ್ ವೆಯ್ಟೆಡ್. ಅವಳು ನೆಲದ ಮೇಲೆ ಕೂತ್ಕೊಂಡು ಈಗ ಬೀಳುತ್ತೆ, ಆಗ ಬೀಳುತ್ತೆ ಅಂತೇಳಿ ಹಿಂಗೆ ಅಲ್ಲಾಡ್ತಾ ಇರ್ತಾಳೆ, ಆದರೂ ಅದು ಬೀಳೋದೇ ಇಲ್ಲ. ಚುನ್ನು ಹರ್ ಸಿಸ್ಟರ್ ವಾಕ್ಡ್ ಇನ್ ಆಫ್ಟರ್ ಸಮ್ ಟೈಮ್. ಈ ಥರ ಅವಳು ಪ್ರಯತ್ನ ಪಡ್ತಾ ಇರ್ತಾಳೆ ಹಲ್ಲು ಉದುರ್ಸೋಕ್ಕೆ, ಆದರೆ ಆಗ್ತಾ ಇರಲ್ಲ. ಆವಾಗ ಚುನ್ನು ಬರ್ತಾಳೆ, ಅವರ ಅಕ್ಕ. ಅದೇ ಟೈಮಿಗೆ ಆ ಸ್ಥಳಕ್ಕೆ ನಡ್ಕೊಂಡು ಬರ್ತಾಳೆ. ವೈ ಡೋಂಟ್ ಐ ಪುಲ್ ದ ಸ್ಟ್ರಿಂಗ್ ಆ್ಯಂಡ್ ಯುವರ್ ಟೂತ್ ವಿಲ್ ಕಮ್ ಔಟ್ ಲೈಕ್ ದಟ್. ಅದಕ್ಕೆ ಅವಳು ಹೇಳ್ತಾಳೆ, ನಾನು ದಾರ ಇಟ್ಕೊಂಡು ಹೇಳಿಲ್ಲ, ಅದನ್ನು ಹಲ್ಲು ಬಿದ್ದೋಗುತ್ತೆ ಅಂತ ಹೇಳ್ತಾಳೆ. ಬೂನು ಕ್ಲೋಸ್ಡ್ ಹರ್ ಐಸ್ ಆ್ಯಂಡ್ ಓಪನ್ಡ್ ಹರ್ ಮೌತ್. ಆಯಿತು ಅಂತೇಳಿ ಅವಳು ಕಣ್ಣು ಮುಚ್ಕೊಂಡು ಬಾಯಿ ತೆಗೆದು ಕೂತ್ಕೊಳ್ತಾಳೆ. ಅಕ್ಕ ಹಿಂಗೆ ಎಳಿತಾಳೆ, ಹಲ್ಲು ಉದುರುತ್ತೆ ಅಂತೇಳಿ. 1 2 3 ಚುನ್ನು ಪುಲ್ಡ್. 1 2 3 ಅಂತ ಹೇಳ್ಕೊಂಡು ಹಿಂಗೆ ಎಳಿತಾಳೆ. ಓ ಬೂನು ಸ್ಕ್ರೀಮ್ಡ್. ಅವಳಿಗೆ ನೋವಾಗುತ್ತೆ, ಹಲ್ಲು ಇನ್ನು ಬೀಳಕ್ಕೆ ತಯಾರಿರೋದಿಲ್ಲ. ಇಟ್ ಈಸ್ ನಾಟ್ ರೆಡಿ ಚುನ್ನು ಸೆಡ್. ಅವಳು ಹೇಳ್ತಾಳೆ, ಚುನ್ನು ಹೇಳ್ತಾಳೆ, ಇಲ್ಲ ಅದಿನ್ನು ಬೀಳಕ್ಕೆ ತಯಾರಾಗಿಲ್ಲ. ವೆಯ್ಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಇಟ್ ವಿಲ್ ಫಾಲ್ ಔಟ್ ಆನ್ ಇಟ್ಸ್ ಓನ್. ಇನ್ನೂ ಸ್ವಲ್ಪ ಕಾಯಬೇಕು, ಅದಷ್ಟು ಕದೆ ಬಿದ್ದೋಗುತ್ತೆ ಅಂತ ಹೇಳ್ತಾಳೆ. ದಿಸ್ ಟೂತ್ ವಿಲ್ ನೆವರ್ ಕಮ್ ಔಟ್ ಬೂನು ಕ್ರೈಡ್. ಬೂನು ಹೇಳ್ತಾಳೆ, ಒಳಗೆ ಸಾಕಾಗ್ಬಿಟ್ಟಿರುತ್ತೆ, ಇಲ್ಲ ಅಲ್ಲಾಡೋದು, ನೋವಾಗೋದು, ಇದು ಬೀಳೋದೇ ಇಲ್ಲ ಅಂತ ಅಂತಾಳೆ. ಅವರಪ್ಪ ಪ್ರಯತ್ನ ಪಡಿದ್ರು, ಅಮ್ಮ ಪ್ರಯತ್ನ ಪಟ್ಟರು, ಅವ್ರ ಅಕ್ಕ ಪ್ರಯತ್ನ ಪಟ್ಟರು, ಬೀಳಲೇ ಇಲ್ಲಲ್ಲ, ಅವಳಿಗೆ ಹಂಗೆ ಅನ್ಸ್ಬಿಡುತ್ತೆ. ವೆನ್ ವಿ ವರ್ ಸ್ಮಾಲ್ ವಿ ವುಡ್ ಥ್ರೋ ಅವರ್ ಟೀತ್ ಆನ್ ದ ರೂಫ್ ಆ್ಯಂಡ್ ಆಸ್ಕ್ ಮೂಸಾ ಟು ಗಿವ್ ಅಸ್ ಹಿಸ್ ಇಂಟರ್ನ್ ಸೆಡ್ ಮಾಮ. ಅವರಮ್ಮ ಹೇಳ್ತಾಳೆ, ವೆನ್ ವರ್ ಸ್ಮಾಲ್, ನಾವು ಸಣ್ಣವರಿದ್ದಾಗ, ವಿ ವುಡ್ ಥ್ರೋ ಅವರ್ ಟೀತ್ ಅಂದರೆ ನಾವು ಬಿದ್ದಿದ್ದ ಹಲ್ಲುಗಳನ್ನು ಎಲ್ಲಿ ಹಾಕ್ತಾಯಿದ್ರು, ಆನ್ ದ ರೂಫ್ ಅಂದರೆ ಮನೆಯ ಮಾಳಿಗೆ ಮೇಲೆ ಹಾಕ್ತಾಯಿದ್ರು. ಆ್ಯಂಡ್ ಆಸ್ಕ್ ಮೂಸಾ ಟು ಗಿವ್ ಅಸ್ ಹಿಸ್ ಇಂಟರ್ನ್ ಸೆಡ್ ಮಾಮಾ. ಮೂಸಾ ಅಂದರೆ ಇಲ್ಲಿಗೆ ಕೇಳ್ಕೊಳ್ತಾ ಇರ್ತಾರೆ, ಇಲ್ಲಿದು ಗಟ್ಟಿಯಾದ ಹಲ್ಲಿರುತ್ತಲ್ಲ, ನನಗೆ ಅದೇ ಥರ ಹಲ್ಲು ಬೇಕು ಅಂತೇಳಿ ತಮ್ಮ ಬಿದ್ದ ಹಲ್ಲನ್ನು ಮನೆ ಮೇಲೆ ಹಾಕಿ ಕೇಳ್ಕೊತಾ ಇರ್ತಾರೆ. ಬಿಕಾಸ್ ವಿ ವಾಂಟೆಡ್ ಟೀತ್ ಆಸ್ ಸ್ಟ್ರಾಂಗ್ ಆಸ್ ಮೌಸಸ್. ಯಾಕಪ್ಪ ಅಂತಂದರೆ ವಾಂಟೆಡ್ ಅಂದರೆ ಅವರು ಬೇಕಾಗಿರೋದು, ಇಷ್ಟಪಡೋದು ಏನು, ಟೀತ್ ಎಂಥ ಹಲ್ಲು, ಆಸ್ ಸ್ಟ್ರಾಂಗ್ ಆಸ್ ಮೌಸಸ್. ಇಲಿಯ ಹಲ್ಲು ಎಷ್ಟು ಗಟ್ಟಿಯಾಗಿರುತ್ತೆ, ಎಂಥದನ್ನೇ ಆಗಲಿ ಕಡಿದು ಪೀಸ್ ಮಾಡಿ ಹಾಕ್ಬಿಡುತ್ತಲ್ಲ, ಅದೇ ಥರ ಹಲ್ಲು ಬರಲಿ ಅಂತ ಅವರ ಅಪೇಕ್ಷೆ ಆಗಿರುತ್ತೆ. ದಟ್ ನೈಟ್ ಬೂನು ಡ್ರೀಮ್ಡ್ ಆಫ್ ಎ ಬಿಗ್ ಮೌಸ್. ಅವಾಗ ಅವರಮ್ಮ ಹೇಳಿರ್ತಾಳಲ್ಲ,
ಗಿಳಿ ಬಗ್ಗೆ, ಅಂದರೆ ಇಲಿ ಥರ ಹಲ್ಲು ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಅವಾಗ ಮಲ್ಕೊಂಡಾಗ ಅದೇ ಥರ ಒಳಗೆ ದೊಡ್ಡದು ಗಿಳಿ ಕನಸಲ್ಲಿ ಬಂದುಬಿಡುತ್ತೆ. ಮೂಸಾ ವಾಸ್ ಹೋಲ್ಡಿಂಗ್ ಸಮಥಿಂಗ್ ಗ್ಲೀಮಿಂಗ್ ಬಿಟ್ವೀನ್ ಹಿಸ್ ಟೀತ್. ಅವಳ ಕನಸಲ್ಲಿ ಇಲಿ ಏನೋ ಗ್ಲೀಮಿಂಗ್ ಅಂದರೆ ಒಂದು ಹೊಳಿತಾ ಇರತಕ್ಕಂಥ ವಸ್ತುನ ತನ್ನ ಹಲ್ಲಲ್ಲಿ ಕಚ್ಕೊಂಡು ಬಂದಿರೋದು ಕಾಣುತ್ತೆ. ಆ್ಯಸ್ ಸೂನ್ ಆ್ಯಸ್ ಬೂನು ವೋಕ್ ಅಪ್ ಶಿ ಪುಶ್ಡ್ ದ ಟೂತ್ ವಿತ್ ಹರ್ ಟಂಗ್. ಈ ಕನಸು ಬಿದ್ದ ತಕ್ಷಣ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ. ಎದ್ದು ಕೂತ್ಕೊಂಡ ತಕ್ಷಣ ಅವಳೇನು ಮಾಡ್ತಾಳೆ, ನಾಲ್ಗೆಯಿಂದ ಹಲ್ಲನ್ನು ಹಿಂಗೆ ಅಂತಾಳೆ. ಬಟ್ ದೇರ್ ವಾಸ್ ನಥಿಂಗ್ ದೇರ್. ಆದರೆ ಅಲ್ಲಿ ಹಲ್ಲಿರೋದೇ ಇಲ್ಲ. ಡಿಡ್ ಶಿ ಸ್ವ್ಯಾಲೋ ಇಟ್. ಅವಳೇನಾದರೂ ನುಂಗ್ಬಿಟ್ಲ. ಸ್ವ್ಯಾಲೋ ಅಂದರೆ ನುಂಗಿತು. ಡಿಡ್ ಸಮಥಿಂಗ್ ಪುಲ್ ಇಟ್ ಔಟ್ ವೆನ್ ಶಿ ವಾಸ್ ಸ್ಲೀಪಿಂಗ್. ಡಿಡ್ ಸಮ್ ಒನ್ ಪುಲ್ ಇಟ್ ಔಟ್ ವೆನ್ ಶಿ ವಾಸ್ ಸ್ಲೀಪಿಂಗ್. ಆದರೆ ಯಾರಾದರೂ ಅವಳು ಮಲ್ಕೊಂಡಾಗ ಕಿತ್ತಾಕ್ಬಿಟ್ರಾ. ವೇರ್ ವಾಸ್ ಇಟ್. ಎಲ್ಲೋಯ್ತು. ದೇರ್ ಇಟ್ ವಾಸ್. ಅಲ್ಲಿ ಕಾಣುತ್ತೆ. ರೈಟ್ ನೆಕ್ಸ್ಟ್ ಟು ದ ಪಿಲ್ಲೋ. ಅವಳು ದಿಂಬು, ಪಿಲ್ಲೋ ಅಂದರೆ ದಿಂಬಿನ ಪಕ್ಕನೇ ಬಿದ್ದಿರುತ್ತೆ. ಬೂನು ಪಿಕ್ಡ್ ಅಪ್ ದ ಟೂತ್ ಅಂಡ್ ರ್ಯಾನ್ ಔಟ್ ಸೈಡ್. ಆ ಹಲ್ಲನ್ನು ತಗೊಂಡು ಓಡೋಗ್ತಾಳೆ ಹೊರಗಡೆ. ಮೂಸಾ ಮೂಸಾ ಪ್ಲೀಸ್ ಟೇಕ್ ಮೈ ಟೂತ್ ಅಂಡ್ ಗಿವ್ ಮಿ ಎ ನ್ಯೂ ಒನ್ ಶಿ ಸೈಡ್. ಮೂಸಾಗೆ ಕೇಳ್ಕೊತಾಳೆ, ನನ್ನ ಹಲ್ಲು ತೊಗೊಂಬಿಡು ನೀನು, ನನಗೆ ಹೊಸ ಹಲ್ಲು ಕೊಡು ಅಂತ ಕೇಳ್ಕೊತಾಳೆ. ಶಿ ಥ್ರೂ ಹರ್ ಟೂತ್ ಆನ್ ದ ರೂಫ್ ಅಂಡ್ ರ್ಯಾನ್ ಬ್ಯಾಕ್ ಇನ್ಸೈಡ್ ಟು ಟೆಲ್ ಮಾಮಾ. ಆ ಹಲ್ಲನ್ನು ಮೇಲೆ ಎಸ್ಬಿಟ್ಟು, ರೂಫ್ ಅಂದರೆ ಮಾಳಿಗೆ ಮೇಲೆ ಎಸ್ಬಿಟ್ಟು, ಮತ್ತು ರ್ಯಾನ್ ಬ್ಯಾಕ್ ಅಂದರೆ ವಾಪಸ್ ಓಡಿ ಬರ್ತಾಳೆ ಇನ್ಸೈಡ್ ಮನೆ ಒಳಗೆ. ಟು ಟೆಲ್ ಮಾಮ, ಅವ್ರ ಅಮ್ಮನಿಗಿಲ್ಲ ನನ್ನಲ್ಲಿ ಬಿತ್ತು ಅಂತ ಹೇಳಿ ಖುಷಿಯಿಂದ ಹೇಳೋಕ್ಕೆ ಬರ್ತಾಳೆ. ಸೊ ನಾವು ಯಾವುದಾದ್ರೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಬೇಕಾದ್ರೆ ಯಾವ ಥರ ನಾವು ಬಿಹೇವಿಯರ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಪಾಠ ಇದೆ. ನಾವು ಸಹ ಯಾವುದೇ ಸಂದರ್ಭದಲ್ಲಿ ಏನೇ ಬಂದ್ರೂ ಅದಾಗೋ ತನಕ ಕಾಯಬೇಕು.